ಪ್ರೇಸ್ ಲಾರ್ಡ್. ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯಕ್ಷಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಿರಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸಿದೆ. ಹಲ್ಲೆಲೂಯಾ. ಯೆರೂಸಲೇಮಿಗೆ ನನಗಿಂತ ಮುಂಚೆ ಆಗಿದ್ದವರ ಬಳಿಗೂ ಹೋಗದೆ ಅರಸಬಸ್ತಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಹಲ್ಲೆಲೂಯಾ. ಪ್ರಿಯರಲ್ಲಿ ನೋಡ್ತೇವೆ ನಾವಿಲ್ಲಿ ಮನುಷ್ಯರ ಆಲೋಚನೆಗಳನ್ನು ನಾವು ವಿಚಾರಿಸಬಾರ್ದು. ಹಲ್ಲೆಲೂಯಾ. ದೇವರು ನಮ್ಮನ್ನು ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಯಾವತ್ತೂ ದೇವರನ್ನು ತಿಳ್ಕೊಂಡಿಯೋ ಪ್ರಿಯರ? ಹಲ್ಲೆಲೂಯಾ. ನೀನು ನಿನ್ನೆ ಮೊನ್ನೆ ತಿಳ್ಕೊಂಡಿರ್ಬೋದು, ಅಥವಾ 2-3 ವರ್ಷ ತಿಳ್ಕೊಂಡಿರ್ಬೋದು, ಅಥವಾ ಒಂದು 10 ವರ್ಷ 12 ವರ್ಷ ತಿಳ್ಕೊಂಡಿರ್ಬೋದು ಅಲ್ವಾ? ದೇವರಲ್ಲಿ ಹೇಳ್ತಾ ಇದ್ದಾನೆ, ನೀನು ಆತನನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಆತನು ನಿನ್ನನ್ನು ತಿಳಿದುಕೊಂಡಿದ್ದಾನಂತೆ. ಯಾವ ರೀತಿಯಾಗಿ? ನೀನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನನ್ನು ಕಂಡುಕೊಂಡಿದ್ದಾನೆ, ನಿನ್ನ ಆತ ತಿಳ್ಕೊಂಡಿದ್ದಾನೆ. ನೀನು ಮುಂದೆ ಏನಾಗಬೇಕು, ಹಲ್ಲೆಲೂಯಾ, ಯಾವ ರೀತಿಯಾಗಿ ಬದಲಾಗಬೇಕು ಅಂತ ತಿಳ್ಕೊಂಡಿದ್ದಾನೆ. ನೀನು ಯೋಚನೆ ಮಾಡ್ತಾ ಇರ್ಬೋದು, ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೋ ಯೋಚನೆ ಮಾಡ್ತೇವೆ ಪ್ರಿಯರೇ. ಯಾಕಾದರೂ ದೇವರನ್ನು ಭೂಮಿ ಮೇಲೆ ಕರ್ಕೊಂಬಂದ್ರು ಏನು? ಯಾಕಾದರೂ ನಾನು ಹುಟ್ಟಿದ್ದೀನೋ ಏನು? ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ನೋವು ಕೊಡ್ತಾಯಿದ್ದೀನಿ, ಪ್ರತಿಯೊಬ್ಬರಿಗೂ ಹಿಂಸೆ ಮಾಡ್ತಾಯಿದ್ದೀನಿ, ಪ್ರತಿಯೊಬ್ಬರಿಗೂ ಬರೀ ಇದೇ ರೀತಿಯಿಂದ ಮೋಸ ಮಾಡೋದು, ಇದು ಮಾಡೋದು. ಹಲ್ಲೆಲೂಯಾ. ಪ್ರತಿಯೊಬ್ಬರು ಕೂಡ ನನಗೆ ಮೋಸ ಮಾಡ್ತಾ ಇದ್ದಾರೆ, ಕಣ್ಣೀರು ತರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಕಣ್ಣೀರು ತರಿಸ್ತಾ ಇದ್ದೇನೆ. ಬರೀ ಇದೇ ಕೆಲಸ ಆಗ್ತಾಯಿದೆ. ನಾನು ಯಾಕಾದರೂ ಜೀವಿಸಿದ್ನೋ ಏನೋ? ಹಲ್ಲೆಲೂಯಾ. ಯಾಕಾದರೂ ನಾನು ಜೀವಿಸ್ತಾ ಇದ್ದೀನೋ ಏನೋ? ಯಾಕಾದರೂ ಜನ್ಮಿಸಿದನೋ ಏನೋ ಅಂತ ನೀನು ಯೋಚನೆ ಮಾಡ್ತಾ ಇರ್ಬೋದು ಬ್ರದರ್ ಆ್ಯಂಡ್ ಸಿಸ್ಟರ್. ದೇವರಲ್ಲಿ ಹೇಳ್ತಾ ಇದ್ದಾನೆ, ಆತನು ಒಂದು ಉದ್ದೇಶಪೂರ್ವಕವಾಗಿ ನಿನ್ನನ್ನು ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನು ನಿನ್ನನ್ನು ಆರಿಸಿ ತೆಗೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಅದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು? ದೇವರನ್ನು ಇನ್ನೂ ಹೆಚ್ಚಾಗಿ ನಾವು ಆರಾಧನೆ ಮಾಡಬೇಕು. ಅದನ್ನು ಬಿಟ್ಟು ನಾನು ಯಾಕಾದರೂ ಸೃಷ್ಟಿ ಮಾಡ್ದೋ ಏನೋ ದೇವರೇ, ನಾನು ಈ ಶೋಧನೆ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಈ ಶೋಧನೆಗಳು ನೀನು ಮುಗಿದಾದ ಮೇಲೆ ಒಳ್ಳೆ ದಿನಗಳು ಕಾದಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಈ ಶೋಧನೆಗಳೆಲ್ಲ ಮುಗಿದ ಮೇಲೆ ನಿನಗೆ ಒಳ್ಳೆ ದಿನ, ಶುಭ ಸಂದೇಶ ನಿನಗೆ ಸಿಗ್ತಾ ಇದೆ. ಅದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ನೀನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಿನ್ನನ್ನು ಆತನ ಆರಿಸಿಕೊಂಡು ಇದು ನನ್ನ ಮಗನು, ಇದು ನನ್ನ ಮಗಳು ಅಂತ ಯಾಕೆ ಆತನ ಆರಿಸಿಕೊಂಡಿದ್ದಾನೆ ಎಂಬುದು ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ಹಲ್ಲೆಲೂಯಾ. ಮನುಷ್ಯರು ಅವರು ಪ್ರೀತಿ ಮಾಡಲಿಲ್ಲ, ಇವರು ಪ್ರೀತಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಷ್ಟೋ ದುಃಖ ಪಡ್ತೀವಿ. ನಮಗೆ ಅವರು ಮೋಸ ಮಾಡಿಬಿಟ್ರು, ಇವರು ಮೋಸ ಮಾಡಿಬಿಟ್ರು ಅಂತ ಎಷ್ಟೋ ನೋವು ಪಡ್ತೇವೆ. ಆದರೆ ನಮ್ಮ ತಂದೆಯಾದ ಕರ್ತನು, ಹಲ್ಲೆಲೂಯಾ, ನಮ್ಮ ತಂದೆಯಾದ ಕರ್ತನು ನಾವು ಗರ್ಭದಲ್ಲಿ ಇರುವಾಗಲೇ ನಮ್ಮನ್ನು ಗ್ರಹಿಸಿಕೊಂಡಿದ್ದಾನಂತೆ. ನನ್ನ ಮುಂದೆ ಏನಾಗಬೇಕು, ಮುಂದೆ ನನ್ನ ಮಗನು ಏನಾಗಿ ಬದಲಾಗಬೇಕು, ನಾನು ಈ ರೀತಿಯಾಗಿ ಮಾಡ್ತೇನೆ, ಈ ರೀತಿಯಾಗಿಲ್ಲ ಅಂತ ಆರಿಸಿಕೊಂಡಿದ್ದಾನೆ. ನಾವು ನೋಡ್ತೇವೆ, ಹಲವಾರು ಜನಗಳನ್ನು ಮುಖ ನೋಡಿಬಿಟ್ಟು ಪ್ರೀತಿ ಮಾಡ್ತೇವೆ ಅಲ್ವಾ? ಅವ್ರ ಮನಸ್ಸು ನೋಡಿಬಿಟ್ಟು ಪ್ರೀತಿ ಮಾಡ್ತೇವೆ, ಅವ್ರ ಅಂದ ಚಂದ ನೋಡಿಬಿಟ್ಟು ಪ್ರೀತಿ ಮಾಡ್ತೇವೆ, ಅಟ್ರಾಕ್ಷನ್ ಮಾಡ್ಕೊತೇವೆ, ಆಕರ್ಷಿತರಾಗ್ಬಿಡ್ತೇವೆ ನಾವು ಅವರಿಗೆ. ಅವ್ರನ್ನ ನಾವು ಏನೂ ತಿಳ್ಕೊಂಡಿರೋದಿಲ್ಲ ಅವ್ರ ಬಗ್ಗೆ ಅಲ್ವಾ? ಅವ್ರ ಬಗ್ಗೆ ಏನೇನೂ ತಿಳ್ಕೊಂಡಿರೋದಿಲ್ಲ. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ನೀನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ಆತನು ಆರಿಸಿಕೊಂಡಿದ್ದಾನೆ ಅಂತ ಹೇಳಿದ್ರೆ ನೀನು ಮುಂದೆ ಯಾವ ರೀತಿಯಾಗಿ ಬದಲಾಗಬೇಕು, ಮುಂದೆ ನಿನಗೆ ಏನು ಆಲೋಚನೆ ಕೊಡಬೇಕು, ಮುಂದೆ ನೀನು ಯಾವ ರೀತಿಯಿಂದ ಶೋಧನೆ ಅನುಭವಿಸ್ಬೇಕು, ಇವೆಲ್ಲ ಅನುಭವಿಸ್ಬಿಟ್ಟು ಕೂಡ ಜನಗಳಿಗೆ ಮಾರ್ಗದರ್ಶಿಯಾಗಿ ನೀನು ಯೇಸುವಿನ ನಾಮವನ್ನು ಎತ್ತಿಕೊಂಡು ಆರಾಧಿಸುವಂತೆ ಅವರನ್ನು ಮಾರ್ಪಡಿಸ್ಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ನಿನ್ನ ಆತನು ಹುಟ್ಟಿಸಿದ್ದಾನೆ ಪ್ರಿಯರ, ಸೃಷ್ಟಿ ಮಾಡಿದ್ದಾನೆ. ನೀನು ತಪ್ಪು ತಿಳ್ಕೊಬೇಡ ಬ್ರದರ್ ಆ್ಯಂಡ್ ಸಿಸ್ಟರ್. ಆಲೋಚನೆ ಮಾಡೋಕ್ಕೆ ಹೋಗಬೇಡ, ಯಾಕಾದರೂ ಹುಟ್ಟಿದ್ನೋ ಏನೋ ಮನುಷ್ಯರಾಗಿ ಅಂತ. ಹಲ್ಲೆಲೂಯಾ. ಆತನನ್ನು ನಿನ್ನ ಒಳ್ಳೆ ಉದ್ದೇಶಪೂರ್ವಕವಾಗಿಯೇ ಹುಟ್ಟಿಸಿದ್ದಾನೆ. ಆತನ ಆಲೋಚನೆಗಳು ನಿನ್ನ ಆಲೋಚನೆಗಳಾಗಿವೆ. ನೀನು ಈಗ ಗ್ರಹಿಸ್ಕೊಳ್ತಾ ಇದೆಯಾ? ದೇವರೊಟ್ಟಿಗೆ ನಾನು ಸಮಯ ಕಳಬೇಕು, ದೇವರ ಸೇವೆ ನಾನು ಮಾಡಬೇಕು, ಪ್ರತಿಯೊಬ್ಬರು ಕೂಡ ನಾನು ದೇವರ ಬಗ್ಗೆ ತಿಳಿಸಿಕೊಡ್ಬೇಕಂತ ನಿನ್ನ ಆಲೋಚನೆ ಯಾವಾಗ ಸ್ಟಾರ್ಟ್ ಆಗಿದೆಯೋ ಅದು ನಿನ್ನ ಆಲೋಚನೆಗಳಲ್ಲ, ಆತನ ಆಲೋಚನೆಗಳಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಪ್ರತಿಯೊಂದು ಆಲೋಚನೆಗಳಾಗಿರ್ಬೋದು, ನಾನು ಈ ರೀತಿಯಾಗಿ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ನನ್ನ ಜೀವಿತದಲ್ಲಿ ಇನ್ನೂ ಬದಲಾಗ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಆತನ ಯೋಚನೆ ಮಾಡ್ತಾ ಇದ್ದಾನೆ, ಇವತ್ತೆಲ್ಲ ನಾಳೆ ಒಳ್ಳೆ ರೀತಿಯಿಂದಾಗಿ ನೀನು ಬದಲಾಗ್ತೀಯ ಬ್ರದರ್ ಆ್ಯಂಡ್ ಸಿಸ್ಟರ್.
ಹಲ್ಲೆಲೂಯಾ. ನೀನು ದೇವರಿಗೋಸ್ಕರ ಸೇವೆಗೋಸ್ಕರ ತವಕ ಪಡ್ತಾ ಇದೆಯಾ, ಆತನು ಕೂಡ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ. ಯಾಕೆಂದರೆ ದೇವರ ಕಾರ್ಯ ಮಾಡಬೇಕಂತ ನೀನು ಎಷ್ಟು ಆಸಕ್ತಿಯಿಂದಾಗಿ ನಿಂತಿದೆಯಾ ಇಲ್ಲಿ. ಹಲ್ಲೆಲೂಯಾ. ಕಷ್ಟದಿಂದ ಇಲ್ಲ, ತುಂಬ ಇಷ್ಟಪಟ್ಟಿದೆಯಾ. ಸೊ ದೇವರು ಕೂಡ ಪ್ರತಿಯೊಂದು ಕೂಡ ನಿನಗೆ ಕೊಡಬೇಕು ಸರಿಯಾದ ಸಮಯಕ್ಕೆ ಅಂತ ಅದನ್ನು ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾನೆ ಪ್ರಿಯರೇ. ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಹಲ್ಲೆಲೂಯಾ, ಅನ್ಯ ಜನ ಅವನು. ಸೊ ಅವನಿಗೇನು ಗೊತ್ತಾಗೋದಿಲ್ಲ. ಅವನನ್ನು ಯಾರಾದರೂ ಚರ್ಚಿಗೆ ಕರ್ಕೊಂಡು ಹೋದರೆ ಹೋಗ್ತಾನೆ, ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಾನೆ. ಸೊ ಚಿಕ್ಕ ಮಕ್ಕಳು ಏನು ಗೊತ್ತಾಗೋದಿಲ್ಲ ಅಲ್ವಾ, ಕೂತ್ಕೊಂಡಿರ್ತಾರೆ. ಅಲ್ಲಿ ಸಿಹಿ ತಿಂಡಿಗಳು ಊಟ ಕೊಡ್ತಾರೆ. ಸೊ ಅವಾಗಲಿದ್ದ ಅವನಿಗೊಂದು ಯೋಚನೆ ಬರುತ್ತೆ, ಒಂದು ಥಾಟ್ ಬರುತ್ತೆ. ಏನಂದರೆ, ನಾನು ಚರ್ಚಿಗೆ ಹೋಗ್ಬಿಟ್ರೆ, ದೇವರ ಸಭೆಗೆ ನಾನು ಹೋಗ್ಬಿಟ್ರೆ ನನಗೆ ಸ್ವೀಟ್ ಕೊಡ್ತಾರೆ, ಸಿಹಿ ತಿಂಡಿಗಳು ಕೊಡ್ತಾರೆ, ಊಟ ಕೊಡ್ತಾರೆ ಅಂತ ಈ ಯೋಚನೆ ಮಾಡ್ಕೊತಾನೆ. ಸೊ ಹೋಗ್ತಾನೇ ಇರ್ತಾನೆ. ಹಲ್ಲೆಲೂಯಾ. ಚಿಕ್ಕವನಿದ್ದಾಗಲಿಂದ ಹೋಗ್ತಾ ಇರ್ತಾನೆ. ಸೊ ಅಲ್ಲಿ ಆರಾಧನೆ ಮಾಡ್ತಾ ಇರ್ತಾರೆ. ಅವನೇನು ಅನ್ಕೊತಾನೆ, ದೆವ್ವ ಬಂದಿದೆಯೋ ದೇವ್ರು ಬಂದಿದೆಯೋ ಅಪ್ಪ ಇವರಿಗೆ. ಹಲ್ಲೆಲೂಯಾ. ದೆವ್ವ ಬಂದಿದೆಯೋ ದೇವ್ರು ಬಂದಿದೆಯೋ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರು, ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿಲ್ಲಲ್ಲ, ನಾವು ಅಗ್ನಿ ಅಭಿಷೇಕದಿಂದ ತುಂಬಿಕೊಂಡು ದೇವರನ್ನು ಆರಾಧಿಸ್ತೇವೆಂಬುದು ಅವನಿಗಲ್ಲಿ ಗೊತ್ತಿಲ್ಲ ಪಾಪ. ಸೊ ಅದಕ್ಕಾಗಿ ಆ ರೀತಿಯಾಗಿ ತಿಳ್ಕೊಂಡ್ಮೇಲೆ ಅವನು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಸ್ವಲ್ಪ ತಿಳ್ಕೊಂಡ್ಮೇಲೆ ಆಗೇನಾಗುತ್ತೆ, ಅವನಿಗೆ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೇವರ ಹಾಡು ಕೇಳಿದ ತಕ್ಷಣವೇ ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಿದ್ದು ಕಣ್ಣೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅವನು ಯೋಚನೆ ಮಾಡ್ಕೊತಾನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ನನಗೆ ದುಃಖ ಬರ್ತಿದೆ ಸಾಂಗ್ ಕೇಳ್ತಾ ಇದ್ರೆ ಅಂತ. ಹಲ್ಲೆಲೂಯಾ. ಯಾಕೆ ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಅವನಿಗಲ್ಲಿ ಗೊತ್ತಾಗೋದಿಲ್ಲ. ದೇವರು ಅವನ ಪ್ರಾರ್ಥನೆಯನ್ನು ಕಣ್ಣೀರಿನ ಮುಖಾಂತರವಾಗಿ ಅವನಿಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಕಣ್ಣೀರಿನ ತಿಳಿಸಿಕೊಡ್ತಾ ಇದ್ದಾರೆ ದೇವರು ಅವನಿಗೆ, ನೀನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದೀಯ ಅಂತ ಅವರು ಆ ರೀತಿಯಾಗಿ ಅರ್ಪಿಸ್ಕೊಳ್ತಾ ಇದ್ದಾರೆ. ಸೊ ನೋಡಿದ್ರೆ ಅವರೇ ಕಣ್ಣೀರು ತರಿಸ್ಬಿಟ್ಟು ಅವರೇ ಪ್ರಾರ್ಥನೆ ಅಂಗೀಕರಿಸ್ಕೊಳ್ತಾ ಇದ್ದಾರೆ. ಅವನಲ್ಲಿರುವಂಥ ದುಃಖ, ಅವನಲ್ಲಿರುವಂಥ ವೇದನೆ. ಹಲ್ಲೆಲೂಯಾ. ದೇವರು ಮಾತ್ರ ಗ್ರಹಿಸಿಕೊಂಡಿದ್ದಾನೆ ಪ್ರಿಯರೇ. ಯಾಕೆಂದರೆ ಅವನ ಜೀವಿತದಲ್ಲಿ ಅವನು ಹುಟ್ಟಿದಾಗಲಿದ್ದನು ಕೂಡ ಬರೀ ನೋವನ್ನೇ ಅನುಭವಿಸ್ಕೊಂಡು ಬಂದಿರ್ತಾನೆ, ಹೊತ್ತು ಸಂತೋಷದಿಂದ ಒಂದು ದಿವಸನೂ ಕೂಡ ಇರೋದಿಲ್ಲ. ಅವನು ಕೂಡ ಯೋಚನೆ ಮಾಡ್ಕೊಂಡಿರ್ತಾನೆ, ನಾನು ಯಾಕಾದರೂ ಹುಟ್ಟಿದನೋ ಏನೋ, ನಾನು ಯಾಕಾದರೂ ಸೃಷ್ಟಿ ಆಗಿದನೋ ಏನೋ ಈ ಭೂಮಿ ಮೇಲೆ, ನಾನು ಹುಟ್ಟಲಿದ್ರೆ ಚೆನ್ನಾಗಿರ್ತಿತ್ತು, ನಾನು ಹುಟ್ಟಲಿದ್ರೆ ಪ್ರಪಂಚ ಆಗ್ತಿತ್ತೋ ಇಲ್ವೋ ಅಂತ ಅವನು ಎಷ್ಟೋ ನೋವಿನಲ್ಲಿ ಬಿದ್ದಿರ್ತಾನೆ ಪ್ರಿಯರೇ. ಅಂಥ ಮಗನನ್ನು ನಮ್ಮ ತಂದೆಯಾದ ಕರ್ತನು ಗ್ರಹಿಸಿಕೊಂಡಿರ್ತಾನೆ. ಹಲ್ಲೆಲೂಯಾ. ಎಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಗ್ರಹಿಸಿಕೊಂಡಿರ್ತಾನೆ. ಸೊ ಆ ಗ್ರಹಿಸಿಕೊಂಡಾಗಲೇ ಅವನಿಗೆ ಇನ್ನೂ ನಿಜವಾದ ಜೀವಿತ ಅಂತ ಏನಂತ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಅವನು ಹುಟ್ಟಿದಾಗಲಿದ್ದಾನೆ ಅವನಿಗೊಂದು ಆಲೋಚನೆಯನ್ನು ಕೊಟ್ಟಿರ್ತಾನೆ ದೇವರು. ಹಲ್ಲೆಲೂಯಾ. ಆಲೋಚನೆ ಕೊಟ್ಟಿರ್ತಾನೆ. ಅದು ಸೈತಾನನ್ನು ಸ್ವಲ್ಪ ಮರೆ ಮಾಡಿರ್ತಾನೆ. ಅದಕ್ಕೋಸ್ಕರ ದೇವರು ತನ್ನ ಬಳಿಗೆ ಕರ್ಕೊಂಡಾಗ ಆ ಮಗನಿಗೆ ತನ್ನ ಆಲೋಚನೆಗಳೆಲ್ಲವೂ ಕೂಡ ಗ್ರಹಿಸಿಕೊಳ್ಳುವಂಥ ಶಕ್ತಿ ಕೊಡ್ತಾನೆ ಪವಿತ್ರಾತ್ಮ ಮುಖಾಂತರ. ಇನ್ನೂ ಹೆಚ್ಚಾಗಿ ಅವನು ತಿಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅವನು ಬೆಳೀತಾ ಹಲ್ಲೆಲೂಯಾ. ಅವನು ಒಂದು ಒಳ್ಳೆ ರೀತಿಯಿಂದ ಯೌವನಸ್ಥನಾಗಿ ಬೆಳೆದಾಗ ಪ್ರಿಯರೇ, ಟೀನೇಜ್ಗೆ ಬಂದಾಗ, ಹಲ್ಲೆಲೂಯಾ, ಅವನಿಗೆ ವಯಸ್ಸು ಒಳ್ಳೆ ರೀತಿಯಿಂದ ಆದಾಗ, ಯಾಕೆಂದರೆ ವಯಸ್ಸು ಚಿಕ್ಕವನಿದ್ದಾಗ ಅವನಿಗೇನು ಗೊತ್ತಾಗೋದಿಲ್ಲ. ಆಮೇಲೆ ಅವನಿಗೆ ವಯಸ್ಸು ಬರ್ತಾ ಎಲ್ಲನೂ ಗೊತ್ತಾಗ್ತದೆ. ದೇವ್ರ ಬಗ್ಗೆ ಎಲ್ಲನೂ ತಿಳ್ಕೊತಾನೆ. ಆದರೆ ಅರ್ಧ ತಿಳ್ಕೊಂಡಿರ್ತಾನೆ, ಅರ್ಧ ತಿಳ್ಕೊಂಡಿರೋದಿಲ್ಲ. ಹಲ್ಲೆಲೂಯಾ. ಅರ್ಧ ದೇವ್ರ ಕಡೆ ಗಮನ ಕೊಟ್ಟಿರ್ತಾನೆ, ಇನ್ನೂ ಅರ್ಧ ಫ್ರೆಂಡ್ಸ್ ಕಡೆಗೆ, ಹಲ್ಲೆಲೂಯಾ, ಇಷ್ಟಪಟ್ಟವ್ರ ಕಡೆ ಗಮನ ಕೊಟ್ಟಿರ್ತಾನೆ. ಸೊ ದೇವ್ರು ಏನು ಮಾಡ್ತಾನೆ ಗೊತ್ತಾ, ನನ್ನ ಮಗನಿಗೆ ಸಂಪೂರ್ಣವಾಗಿ ನಾನು ಅರ್ಥಕೊಳ್ತಾ ಇಲ್ಲ, ಇವನಿಗೆ ನಿಜವಾಗ್ಲೂ ಆತ್ಮಗಳ ಭಾರ ಬರ್ತಾ ಇಲ್ಲ. ಇವನಿಗೆ ನಿಜವಾಗ್ಲೂ ಆತ್ಮಗಳ ಭಾರ ಬರಬೇಕಂದ್ರೆ ಇವನಿಗಿದ್ದಂಥ ಜೊತೆಗಾರನ ನಾನು ದೂರ ಮಾಡಬೇಕು. ಯಾಕೆಂದರೆ ಶಾಶ್ವತವಾಗಿ ಅಲ್ಲ ಪ್ರಿಯರೇ, ನಿಜವಾದ ದೇವರನ್ನು ತಿಳ್ಕೊಳ್ಳಿ ಅಂತ. ಅವನು ನಿಜವಾದ ದೇವರನ್ನು ತಿಳ್ಕೊಂಡು ಅವನಿಗೆ ಒಳ್ಳೆ ಭಾರ ಬಂದಮೇಲೆ ಅವನನ್ನು ಸಮವಾಗಿ ಎಲ್ಲರನ್ನೂ ಕೂಡ ಪ್ರೀತಿಸ್ಕೊಂಡು ಹೋಗ್ತಾನೆ. ದೇವ್ರ ಪ್ರೀತಿ ಅಂತ ಏನಂತ ಗೊತ್ತಾಗುತ್ತೆ, ಮನುಷ್ಯರ ಪ್ರೀತಿ ಅಂತ ಏನಾಗಂತ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರನೇ ದೇವರು ಈ ರೀತಿಯಾಗಿ ಅವನನ್ನು ಮಾರ್ಪಡಿಸ್ತಾನೆ. ಅವನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆಂದರೆ ಅವನು ನಿಜವಾಗ್ಲೂ ದೇವರು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೋ ಸೊ ಅದೇ ರೀತಿಯಾಗಿ ಅವನ ಜೀವಿತದಲ್ಲೂ ಕೂಡ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಯಾರನ್ನು ಇಷ್ಟಪಡ್ತಾ ಇದ್ದ ತನ್ನ ಫ್ರೆಂಡ್ಸನ್ನ, ಇಷ್ಟಪಟ್ಟವ್ರನ್ನ ಎಲ್ಲರನ್ನೂ ಕೂಡ ದೂರ ಮಾಡ್ಕೊತಾನೆ. ಅವನು ದೂರ ಮಾಡ್ಕೊಳ್ಳೋದಿಲ್ಲ, ದೇವರು ದೂರ ಮಾಡಿರ್ತಾನೆ. ಆದರೆ ಅವನು ಅನುಭವಿಸ್ತಿರ್ತಾನೆ, ಮನುಷ್ಯರೆಲ್ಲರೂ ಕೂಡ ನನ್ನ ಬಿಟ್ಟು ಹೋಗ್ಬಿಟ್ರಪ್ಪ. ಸೊ ಮನುಷ್ಯರು ಶಾಶ್ವತವಲ್ಲ. ಅವನಿಗಿದೊಂದು ಒಳ್ಳೆ ಮೆಸೇಜು, ಮನುಷ್ಯರು ಯಾರು ಶಾಶ್ವತವಲ್ಲ, ನಿಜವಾದ ದೇವರೇ ಶಾಶ್ವತವಾಗಿರೋರು. ಅವರನ್ನು ನಾವು ಹೆಚ್ಚಾಗಿ ಆರಾಧಿಸಬೇಕು, ಅವರನ್ನೇ ನಾವು ಪ್ರೀತಿಸಬೇಕು. ಯಾಕೆಂದರೆ ನನಗೋಸ್ಕರ ತನ್ನ ಪ್ರಾಣವನ್ನು ಕೊಡುವಷ್ಟು ನನ್ನನ್ನು ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಪ್ರೀತಿಸಿದ್ದಾನೆ. ಸೊ ನಾನು ಕೂಡ ಅದನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಬೇಕು. ಹಲ್ಲೆಲೂಯಾ. ಅದನ್ನು ಬಿಟ್ಟು ಬೇರೆಯೂ ಪ್ರೀತಿಸೋದಲ್ಲ. ನಾನು ಯಾವಾಗ ನನ್ನ ತಂದೆಯಾದ ಕರ್ತನನ್ನು ಪ್ರೀತಿಸುತ್ತೇನೋ, ನಿಜವಾದ ದೇವರನ್ನು ತಿಳ್ಕೊಂಡು ಆತನ ಮೊರೆ ಹೋಗ್ತೇನೋ, ಆತನ ಮಾರ್ಗದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರ್ತೇನೋ, ಆಗ ನಾನು ಇಷ್ಟಪಟ್ಟಿದ್ದೆಲ್ಲನೂ ಕೂಡ ನಾನು ಎಂದೇ ಆತನ ಕಳಿಸ್ತಾನೆ ಪ್ರಿಯರೇ.
ಹಲ್ಲೆಲೂಯಾ. ಪ್ರತಿಯೊಂದನ್ನು ಕೂಡ ಆತನನ್ನು ಕಳಿಸ್ತಾನೆ. ಯಾಕೆಂದರೆ ನೀನು ನಿಜವಾದ ದೇವ್ರ ತಿಳ್ಕೊಂಡು ದೇವರ ಕಡೆಗೆ ಗಮನ ಕೊಡ್ತಾ ಇದೀಯ ಅಂದರೆ, ನನ್ನ ಮಗನು ನನ್ನ ಮಗಳು ನನ್ನ ಕಡೆಗೆ ಮಾತ್ರನೇ ಗಮನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಕಡೆಗೆ ಮಾತ್ರನೇ ಗಮನ ಕೊಡ್ತಾ ಇದ್ದಾರೆ, ಬೇರೆ ಯಾರ ಕಡೆಗೂ ಕೂಡ ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಸರಿ ನಾನು ಈಗ ಇವನಿಗೆ ತಕ್ಕದ್ದನ್ನು ನಾನು ಕೊಡಬೇಕು. ಹಲ್ಲೆಲೂಯಾ. ಅವನು ಅದನ್ನು ಹೊಂದಿಕೊಳ್ಳೋದಕ್ಕೆ ಅರ್ಹನಾಗಿದ್ದಿಲ್ಲ, ಬಟ್ ಈಗ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ದೇವರು ಅವನ ಜೀವಿತದಲ್ಲಿ ಅವನು ಏನನ್ನು ಕಳ್ಕೊಂಡಿದ್ನೋ ಪ್ರತಿಯೊಂದನ್ನು ಕೂಡ ಯೇಸುವಿನ ನಾಮದಲ್ಲಿ ತೊಗೊಂಬಂದು ಕೊಡ್ತಾನೆ ಪ್ರಿಯರೇ. ಸೊ ಅದೇ ರೀತಿಯಾಗಿ ಅವನು ಇನ್ನೂ ಹೆಚ್ಚಾಗಿ ದೇವರನ್ನ ಅರಿತುಕೊಂಡು ಆಗ ಮನುಷ್ಯರನ್ನ ಎಷ್ಟು ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಮನುಷ್ಯರಿಗಂತ ಎಷ್ಟು ಪ್ರೀತಿ ಮಾಡಬೇಕು, ನಮ್ಮ ತಂದೆಯಾದ ಕರ್ತನನ್ನು ಎಷ್ಟು ಪ್ರೀತಿ ಮಾಡಬೇಕಂತ ಗ್ರಹಿಸಿಕೊಳ್ತಾನೆ. ಹಲ್ಲೆಲೂಯಾ. ಸೊ ಗ್ರಹಿಸಿಕೊಂಡು ದೇವರ ಮಾರ್ಗದಲ್ಲಿನೇ ಸುವಾರ್ತೆ ಸಾರ್ತಾನೆ. ನಾನು ಸೇವಕನಾಗಿ ಬದಲಾಗಬೇಕು, ಜನಗಳಿಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶಿಯಾಗಿ ನಾನು ಬದಲಾಗಬೇಕಂತೇಳಿ ಅವನು ಯೋಚನೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅವನು ಸೇವಕನಾಗಿಯೇ ಬದಲಾಗುತ್ತಾನೆ. ಅವನು ನಿಜವಾಗ್ಲೂ ಅಂದ್ರೆ ಅವನು ಯಾವ ರೀತಿಯ ಕಷ್ಟ ಅನುಭವಿಸ್ಕೊಂಬಂದು ಅವನು ಪ್ರತಿಯೊಂದು ಫಲನೂ ಕೂಡ ಅದರಲ್ಲಿ ಅವನು ನೋಡ್ತಾನೆ. ಹಲ್ಲೆಲೂಯಾ. ನಾನು ನಿಜವಾದ ದೇವ್ರನ್ನ ತಿಳ್ಕೊಳ್ಳಿಂದಿದ್ರೆ ನಾನು ಎಷ್ಟು ಯಾವ ರೀತಿಯಾಗಿ ಅನುಭವಿಸ್ತಿದ್ದೀನೋ ನೋವು ಇನ್ನೂವರೆಗೂ ಕೂಡ ಯಾರ ಮನುಷ್ಯನಿಂದ ಎಷ್ಟು ನಿಂದೆ ಅವಮಾನಿಸ್ತಿದ್ದೀನೋ ಅಂತ ಯೋಚನೆ ಮಾಡಿಕೊಂಡು ಕಣ್ಣೀರಾಗ್ತಾ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಒಂದಿನ ಎಲ್ಲವೂ ಫಲ ಅವನ ಹತ್ರ ಬಂದಾಗ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರನೇ ದೇವರನ್ನು ಆರಿಸಿಕೊಂಡಿದ್ದಾರೆ. ಮೊದಲೇ ಅವನ ಆರಿಸಿಕೊಂಡು ಅವನಿಗೆ ಆಲೋಚನೆಗಳು, ದೇವರ ಆಲೋಚನೆಗಳೇ ಅವನಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಸೊ ಅದನ್ನು ಅವನು ಗ್ರಹಿಸಿಕೊಂಡು ಅವನು ಆ ದೇವರ ಕಡೆಗೆ ಬಂದಿದ್ದಾನೆ. ಯಾಕೆಂದರೆ ತಾಯಿ ಗರ್ಭದಲ್ಲಿದ್ದಾಗಲೇ ಅವನನ್ನು ದೇವರು ತಿಳ್ಕೊಂಡಿದ್ದಾನೆ ಅಲ್ವಾ. ಸೊ ನಿಜವಾದ ಜೀವಿತ ಅವನಿಗೆ ಏನಂತ ತಿಳಿಸ್ಬೇಕಂತ. ಸೊ ಇವತ್ತು ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು. ಹಲ್ಲೆಲೂಯಾ. ಈ ಮುಖಾಂತರ ದೇವರು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ನೀನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಿಜವಾಗ್ಲೂ ದೇವರು ನಿನ್ನನ್ನು ತಿಳ್ಕೊಂಡಿದ್ದಾನೆ. ಯಾರ ಕಡೆಗೂ ಕೂಡ ನೋಡೋಕೆ ಹೋಗಬೇಡ. ಯಾರೋ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು ದೇವರ ಪ್ರೀತಿ ಕಡಿಮೆ ಮಾಡ್ಕೊಳ್ಳೋಕೆ ಹೋಗಬೇಡ. ಇವತ್ತಿರ್ತಾರೆ ನಾಳೆ ಹೋಗ್ತಾರೆ, ಆದರೆ ದೇವರು ಶಾಶ್ವತವಾಗಿ ನಿನ್ನ ಜೊತೆ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಶಾಶ್ವತವಾಗಿ ನಿನ್ನ ಜೊತೆ ಆತನ ಇರ್ತಾನೆ. ಸೊ ಅದಕ್ಕೋಸ್ಕರ ನಾವು ದೇವರನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು. ಹಲ್ಲೆಲೂಯಾ. ಸೊ ಜನಗಳಿಗೆ ಒಳ್ಳೆ ರೀತಿಯಿಂದಾಗಿ ನಾವು ಮಾರ್ಗದರ್ಶಿಯಾಗಿ ಬದಲಾಗಬೇಕು. ಅದಕ್ಕೋಸ್ಕರ ತಾನೇ ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ, ಹಲ್ಲೆಲೂಯಾ, ನಮ್ಮ ಒಳಗಡೆ ಆತನು ಆಗಲೇ ಪ್ರತ್ಯಕ್ಷನಾಗಿದ್ದಾನೆ ಪ್ರಿಯರೇ. ನಮ್ಮ ಒಳಗಡೆ ಆತನು ಪ್ರಕಟಿಸಿಬಿಟ್ಟಿದ್ದಾನೆ ಆಗಲೇ. ಹಲ್ಲೆಲೂಯಾ. ಇಚ್ಛಿಸಿದಾಗನೇ. ಯಾಕೆಂದರೆ ನನ್ನ ಮಗನಿಗೆ ನಾನು ಈ ರೀತಿಯಾಗಿ ಬದಲು ಮಾಡಬೇಕು, ಈ ರೀತಿಯಾಗಿ ಇವನು ನಡೆಸಬೇಕು. ಇವನ ಜೀವಿತದಲ್ಲಿ ಅನೇಕ ನೋವುಗಳು ಸಮಸ್ಯೆಗಳು ಇವೆ, ಇದರಿಂದ ಹೊರಗಡೆ ಕರ್ಕೊಂಬಂದು ಯೇಸುವಿನ ನಾಮದಲ್ಲಿ ಅವನನ್ನು ನಿಂದ್ರಿಸಬೇಕು. ಪ್ರತಿಯೊಬ್ಬ ಜನಗಳಿಗೂ ಕೂಡ ಅವನು ಮಾರ್ಗದರ್ಶಿಯಾಗಿ ನಿಂದ್ರಿಸಬೇಕು. ಹಲ್ಲೆಲೂಯಾ. ಯಾರ್ಯಾರು ಅವನಿಗೆ ಬೈದ್ರೋ, ಯಾರ್ಯಾರು ಅವನಿಗೆ ನಿಂದಿಸಿದ್ರೋ ಅವರೇ ಅವನ ಕಾಲ ಹತ್ರ ಬರಬೇಕು. ಹಾಗಂತ ಹೇಳ್ಬಿಟ್ಟು ಗರ್ವದಿಂದ ಅಲ್ಲ, ಅವನಿಗೆ ಒಂದು ನಿಜವಾದ ಗೌರವ ಇದೆ. ಹಲ್ಲೆಲೂಯಾ. ನಿಜವಾಗ್ಲೂ ದೇವರನ್ನು ತಿಳ್ಕೊಂಡಾಗ ಅವನಿಗೂ ಒಳ್ಳೆ ಟ್ಯಾಲೆಂಟ್ ಇದೆ, ದೇವರು ಅವನಿಗೆ ಕೊಟ್ಟಿದ್ದಾನಂತ ಗೊತ್ತಾಗುತ್ತೆ ಪ್ರಿಯರೇ. ಸೊ ಅದಕ್ಕೋಸ್ಕರ ನೀನು ಕೂಡ ದೇವರನ್ನು ಇನ್ನೂ ಹೆಚ್ಚಾಗಿ ತಿಳ್ಕೊ, ಇನ್ನೂ ಹೆಚ್ಚಾಗಿ ಆರಾಧಿಸು. ಹಲ್ಲೆಲೂಯಾ. ಕೃಪಾ ಕೃಪಾ ನಾ ಯೇಸು ಕೃಪಾ, కృపా 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 నీ కొరకు నన్ను ముందుగానే నిర్ణయించితివే, నీ నీతినిచ్చి మహిమపరచి నన్ను నిలచితివే. నేనేమయుంటినో అందుకు కాదయ్యా, నా ప్రియులను పట్టి అసలే కాదయ్యా. చూపావు ప్రేమ నాపై, నిలిచావు నన్ను కృపకై, జనములకు ప్రవక్తగా నన్ను నిరమించావయ్యా. నా తల్లి గర్భపు నన్నే ప్రకటించావయ్యా. హల్లెలూయా. చూసారా, దేవుడు ఎంతగా మమ్మల్ని ప్రేమిస్తున్నాడో అర్థమైందా? హల్లెలూయా. సో ప్రియురాలా, అందుకే దేవుడిని ఇంకా ఎక్కువగా మనం ప్రేమించుదాం, ఇంకా ఎక్కువగా ఆయనని ఆరాధించుదాం, ప్రార్థించుకుందాం. హల్లెలూయా. ఇంకా ఎక్కువగా తనని ప్రేమిస్తే ఇంకా మనకు ఎక్కువగా ఆయన హల్లెలూయా తన ఆలోచనలతో ఇంకా ముందుకు నడిపిస్తాడండి. హల్లెలూయా. ఇంకా ముందుకు నడిపిస్తాడు. నీకున్న శోధనలన్నీ యేసు నామములో, నీకున్న కష్టాలన్నీ యేసు నామములో అన్నీ హల్లెలూయా అన్నీ వెళ్ళిపోతాయి. హల్లెలూయా. నీకు శాంతి ఉంటుంది, సమాధానం ఉంటుంది. ఆయన నీకు పీస్ఫుల్ రిజల్యూషన్ ఇస్తాడండి. హల్లెలూయా. సో అందుకే మనం ఇంకా ఎక్కువగా దానిని ఆరాధించుకుందాం, ఇంకా ఎక్కువగానే. హల్లెలూయా. ఇప్పుడు నువ్వు ఇంకా కొంచెం ఎక్కువగా నేను చేస్తాను అనుకోవచ్చు, ఇప్పుడు కాదు,
రేపు ఇంకా ఎక్కువ చేస్తూనే ఉండాలి నీ లైఫ్లో ఆరాధన. హల్లెలూయా. ప్రేమించేదన్ అధికముగా ఆరాధించున్ ఆసక్తితో. హల్లెలూయా. థ్యాంక్ యూ లార్డ్ జీసస్. ప్రేమించేదన్ అధికముగా ఆరాధింతున్ ఆసక్తితో, నిన్ను పూర్ణ మనసుతో ఆరాధించున్ పూర్ణ బలముతో ప్రేమించేదన్. ఆరాధన ఆరాధన ఓ ఆరాధన ఆరాధన. హల్లెలూయా. థ్యాంక్ యూ ఆల్ టు మై గాడ్ బ్లెస్ యూ. అమన్.